ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 28ನೇ ಅಧ್ಯಾಯ 7ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಯೆಹೋವನು ನನಗೆ ಬಲವೂ ಗುರಾಣಿಯೂ ಆಗಿದ್ದಾನೆ, ನಾನು ಆತನಲ್ಲಿ ಭರವಸೆ ಬಿಟ್ಟೆನು, ನನಗೆ ಸಹಾಯ ಉಂಟಾಯಿತು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ದೇವರು ಇವತ್ತು ನಮಗೇನಾಗಿದ್ದಾರೆ? ಬಲವಾಗಿದ್ದಾರೆ, ಗುರಾಣಿಯಾಗಿದ್ದಾರೆ. ನಾವು ಆತನಲ್ಲಿ ಭರವಸೆ ಬಿಡುವಾಗ ನಮಗೆ ಇವತ್ತು ಸಹಾಯ ಉಂಟಾಗಲ್ಪಡುತ್ತದೆ. ಪ್ರೀತಿಯುಳ್ಳ ದೇವ ಜನರೇ, ನಾವು ಇವತ್ತು ಅನೇಕ ವಿಚಾರಗಳಲ್ಲಿ ನಾವು ಇವತ್ತು ಬಲಹೀನರಾಗ್ತೇವೆ, ಅನೇಕ ವಿಚಾರಗಳಲ್ಲಿ ನಾವು ಕುಗ್ಗಿ ಹೋಗ್ತೇವೆ. ಆದರೆ ನಮ್ಮ ದೇವರಲ್ಲಿ ನಾವು ಇವತ್ತು ಭರವಸೆ ಇಡುವಾಗ ಕರ್ತನು ನಮಗೆ ಸಹಾಯವನ್ನ ಮಾಡುವವರಾಗಿದ್ದಾರೆ. ನಾವು ಅನೇಕ ವಿಚಾರಗಳಲ್ಲಿ ನಾವು ನೆನೆಸ್ತೇವೆ, ನಾನು ಈ ರೀತಿಯಾದ ಒಂದು ಕಷ್ಟದ ಹಾದಿಯಲ್ಲಿ ಹಾದು ಹೋಗ್ತಾ ಇದ್ದೇನೆ, ನನಗೆ ಯಾರು ಸಹಾಯ ಮಾಡ್ತಾರೆ, ನನಗೆ ಯಾರು ಇವತ್ತು ಜೊತೆಗಾರನಾಗಿ ಬಂದು ನನಗೆ ಎಲ್ಲಾ ವಿಚಾರಗಳಲ್ಲಿ ನೋಡಿಕೊಳ್ತಾರೆ ಅಂದ್ಬಿಟ್ಟು ಅನೇಕ ವಿಚಾರಗಳಲ್ಲಿ ನಾವು ನೆನೆಸ್ತೇವೆ. ಆದರೆ ಕರ್ತನಲ್ಲಿ ನಾವು ಇವತ್ತು ಭರವಸೆ ಇಡುವಾಗ, ನಮ್ಮ ದೇವರಲ್ಲಿ ನಾವು ಇವತ್ತು ನಂಬಿಕೆ ನೀಡುವಾಗ ಕರ್ತನು ನಮಗೆ ಸಹಾಯವನ್ನ ಮಾಡುವವರಾಗಿದ್ದಾರೆ. ಆತನು ನಮಗೆ ಇವತ್ತು ಬಲವಾಗಿದ್ದಾನೆ. ಪ್ರೀತಿಯುಳ್ಳ ದೇವ ಜನರೇ, ದಾವೀದನಿಗೆ ಹೇಗೆ ದೇವರು ಬಲವಾಗಿ ಗುರಾಣಿಯಾಗಿ ನಡೆಸಿದರು, ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿಯೂ ಕೂಡ ದೇವರು ಇವತ್ತು ನಮಗೆ ಬಲವಾಗಿದ್ದಾರೆ, ಗುರಾಣಿಯಾಗಿದ್ದಾರೆ. ಅಬ್ರಹಾಮನ ಜೀವಿತದಲ್ಲಿ ದೇವರು ಆತನಿಗೆ ಒಂದು ಬಲವಾಗಿದ್ದರು. ಅಬ್ರಹಾಮನಲ್ಲಿ ಇದ್ದಂತ ನಂಬಿಕೆ ಅದು ಅಭಿವೃದ್ಧಿ ಆಯಿತು. ಹೇಗೆ ಅಬ್ರಹಾಮನ ಜೀವಿತದಲ್ಲಿ ನಂಬಿಕೆ ಅದು ಬಲವಾಗಿತ್ತು, ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿಯೂ ಕೂಡ ನಾವು ಇವತ್ತು ನಂಬಿಕಸ್ಥರಾಗಿ ನಡೆದುಕೊಳ್ಳುವಾಗ ದೇವರು ನಮಗೆ ಸಹಾಯವನ್ನ ಮಾಡುವವರಾಗಿದ್ದಾರೆ. ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ಕರ್ತನೆ, ನಿಮ್ಮ ನಾಮಕ್ಕೆ ಸ್ತೋತ್ರ ದೇವರೇ. ಈ ವಾಕ್ಯಭಾಗ ಸಂದೇಶವನ್ನ ನೋಡ್ತಾ ಇರುವಂತ ಜನಗಳನ್ನು ನೀನು ಮುಟ್ಟು ಸ್ವಾಮಿ, ನೀನು ಅವರನ್ನು ಆಶೀರ್ವಾದ ಮಾಡು ಸ್ವಾಮಿ. ದೇವರೇ, ನೀನು ಅವ್ರಿಗೆ ಬಲವಾಗಿದ್ದು ಗುರಾಣಿಯಾಗಿದ್ದು ನಡೆಸು ದೇವರೇ, ಸಹಾಯವನ್ನ ಮಾಡು ದೇವರೇ. ನಮ್ಮಲ್ಲಿ ನಂಬಿಕೆಗಳು ಕಡಿಮೆ ಆಗುವಾಗ ದೇವರೇ ಅದನ್ನ ನೀನು ಅಭಿವೃದ್ಧಿ ಮಾಡಪ್ಪ. ನಿಮ್ಮ ನಾಮಕ್ಕೆ ಸ್ತೋತ್ರ ರಾಜ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.